ಆಗಬೇಕು ಈಗ. ಹೌದಲ್ವ? ಇದು ಧ್ವಜಾಯ ಯಾವುದೇ ರೀತಿ ಕೊಡೋಂಗಿಲ್ಲ ಅದನ್ನು. ನಿಮಗೆಲ್ಲ ಧ್ವಜಾಯ ಕೊಡಬೇಕಾದ್ರೆ ಉಣ್ಣಬಾರ್ದು, ಹಂಗಿದ್ರೆ ಇರಬೇಕು. ಉಣ್ಣೋರಿಗೆಲ್ಲ ಅದು ಧ್ವಜಾಯ ಬರೋಲ್ಲ. ಈಗ ನೀವು ಕೊಟ್ಟಿದ್ದು ಡೇಟ್ ಅಷ್ಟೇ ನನಗೆ, ಹೌದಲ್ವ? 5 ಆಗಸ್ಟ್ 1992 ವಾರ ಬುಧವಾರ ದಿವಸ ಕೊಟ್ಟಿದ್ರೆ ನಾನು 10 ರಿಂದ 11 ಗಂಟೆ ಅಂತ ಒಂದು ಅಂದಾಜು ಹಾಕಿದ್ದೀನಿ. ಆದರೆ ಫುಲ್ ಡೇ ಅದು ಏನೈತಿ ನಕ್ಷತ್ರ ಫುಲ್ ಡೇ ಬರುತ್ತೆ. ಆ ಫುಲ್ ಡೇ ಒಳಗಡೆ ಇಲ್ಲಿ ಹೆಸರು ಬರೋದು ಸ್ವಾತಿ ನಕ್ಷತ್ರ, ತುಲಾ ರಾಶಿ ಅಂತ ನೀವು ತೊಗೊತೇನೆ. ರೂಪ, ರೇಖಾ, ರೋಹಿಣಿ, ತಂಗೆಮ್ಮ, ತನ್ವಿತ ಅಂತ. ಆರೋಗ್ಯದ ಬಗ್ಗೆ ಸಮಸ್ಯೆ ನಾನು ಹೇಳ್ತಾ ಇದ್ದೀನಿ, ಅನಾರೋಗ್ಯದಿಂದ ಆದ್ಯತೆಯನ್ನು ಪಡೀತಾ ಇದೆ ಈಗ ಅಂತಕ್ಕಂಥದ್ದು ಬಂತು. ಹೌದಲ್ವ? ಕರೆಕ್ಟ್ ಅಲ್ವ? ಯಜಮಾನಂದು ಹೆಸರು ಏನಂದ್ರಲ್ಲ, ಕುಮಾರ್. ಅದು ಆರಿದ್ರೆ ನಕ್ಷತ್ರ, ಮಿಥುನ್ ರಾಶಿ. ಏನಿರುತ್ತೆ? ಕಬ್ಬಣ ಖಂಡಿತ ಆಗುತ್ತೆ. ಆರೋಗ್ಯದ ಬಗ್ಗೆ ಸಮಸ್ಯೆ ಇರಬೇಕು. 41 ವರ್ಷ ದಾಟುವವರೆಗೂ ಅಲ್ಲಿವರೆಗೂ ಅದು ಆಕ್ಸಿಡೆಂಟ್, ಆಪರೇಷನ್ ಆಗುವ ಅಪಾಯವಿದೆ. ಒಳ್ಳೆಯ ಹವ್ಯಾಸವನ್ನು ಬೆಳೆಸಿಕೊಳ್ಳಿ, ನಿಮ್ಮ ಜೀವನ ಚೆನ್ನಾಗಿರ್ತದೆ ಅಂತ. ಇದು ಆಕ್ಸಿಡೆಂಟ್ ಅಂದರೆ ಗಾಡಿ ಬಂದು ಗುದ್ದಿದ್ರೆ ಮಾತ್ರ ಆಕ್ಸಿಡೆಂಟ್ ಅಲ್ಲ. 90 ವರ್ಷ ಸತ್ರು ಆಕ್ಸಿಡೆಂಟೇ, ಹಾರ್ಟ್ ಅಟ್ಯಾಕ್ ಆಗಿ ಸತ್ರು ಆಕ್ಸಿಡೆಂಟೇ, ಆಮೇಲೆ ನೀರಿಗೆ ಬಿದ್ದು ಸತ್ರು ಆಕ್ಸಿಡೆಂಟೇ. ಹೌದಲ್ವ? ಇವೆಲ್ಲ ಈ ಥರದಲ್ಲಿ ಅದು ಮರಣ ಹೊಂದಿದ್ದು. ಹೌದಲ್ವ? ಮರಣ ಹೊಂದಿದ್ದು ಆಕ್ಸಿಡೆಂಟ್ ಅಂದರೆ ಅದು ಹಾರ್ಟ್ ಅಟ್ಯಾಕ್ ಆಗಿ ಆಕ್ಸಿಡೆಂಟ್ ಆಗಿದೆ. ಹೌದಲ್ವ? ಆಮೇಲೆ ಈ ಆಯ ಕೊಟ್ಟಿದ್ದಾರಲ್ಲ, ಈ ಆಯ ನಿಮಗಲ್ಲ. ಅದು ಏನು ಎಂಥ ಆಯ? ಧ್ವಜಾಯ ಮಾಡಬೇಕಾದ್ರೆ ನೀವು ಉಣ್ಣೋರೆಲ್ಲ ಋಷಭ ಆಯ ಮಾಡೋದು ಕಲೀರಿ. ಅದಕ್ಕೆಲ್ಲದಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಈಗ ನಾನು ಹೇಳಿದೆ ನಿಮಗೆ, ಲವ್ ವಿತ್ ಅರೇಂಜ್ ಮ್ಯಾರೇಜು. ಹೌದಲ್ವ? ಸ್ವಾಮಿಯರು ಹೇಳ್ತಾರಂತ ಕೇಳ್ಬಿಡಿ ಮತ್ತೆ. ಕರೆಕ್ಟ್ ಹೌದಲ್ವ? ಹೌದು, ಲವ್ ವಿತ್ ಅರೇಂಜ್ ಮ್ಯಾರೇಜ್ ಅದು ಅಂತ. ಪ್ರೀತಿಸುತ್ತಾರೆ, ಪ್ರೀತಿಸಲ್ಪಡುತ್ತಾರೆ, ಪ್ರೇಮ ಮಾಡಿಕೊಳ್ಳುವ ಅವಕಾಶ ಇದೆ. ಅದು ಅವ್ರದ್ದೇ ಆದ ರಾಹು ದಶಾಭುಕ್ತಿ ಆಕ್ಸಿಡೆಂಟ್ ತೋರಿಸಿದೆ. ಅದು ನಿಮಗೆ ಬುಕ್ ತೆಗೆದು ತೋರಿಸಿದ್ದೀನಿ. ಮತ್ತು ನಾನು ಏನು ಸುಮ್ಮನೆ ಹೇಳಿಲ್ಲ ನಿಮಗೆ. ಯಾವ್ರಿದು? ಹಿರಿಸೇವೆನಾ? ಹಿರಿಸೇವೆ ಪಕ್ಕ ಹಳ್ಳಿನ? ಹಿರಿಸೇವೆ. ಯಜಮಾನ್ರ ಊರು ಯಾವುದು? ಚಂದ್ರಾಪುರ, ತುರುವೇಕೆರೆ ಹತ್ರ. ನಿಮಗೆ ಇವೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಕೇಳಬೇಕು. ನೀವು ಆಯಾ ತೆಗಿಸಿದ ತಕ್ಷಣ ನಾವು ಉಣ್ಣೋರು ಇದನ್ನು ಮಾಡ್ಬೋದಾ ಮಾಡಬಾರ್ದಾ ಅಂತ ಕೇಳಬೇಕು. ರಾಂಗ್ ಅದು. ಯಾಕಂದರೆ ಈಗಲೂ ಹೇಳ್ತಾ ಇದ್ದೇನೆ, ಅವರೇನೋ ಇರುತ್ತೆ. ನಿಮಗೆ ಫಸ್ಟ್ ಹೋಗ್ಬಿಟ್ಟು ಈಗ ಆರೋಗ್ಯದ ಬಗ್ಗೆ ಸಮಸ್ಯೆ ಬರ್ತಾಯಿದೆ, ಅದೊಂದು ಸಂಖ್ಯೆ ನಿರಾಕ್ಷಿ ತಡೆ ಮಾಡಿಸಿ ಮನೆಗೊಂದು ಕಟ್ಲೆ ಮಾಡಿ 50 ದಿವಸ ಆದಮೇಲೆ ಕೇಳಿ. ನೀವು ಕೇಳಲ್ದೆ ನಾನು ಇದನ್ನಿಷ್ಟು ಹೇಳ್ತಾ ಇದ್ದೇನೆ, ನನಗೇನು ಹೇಳಿಲ್ಲ ನೀವು. ಹೌದಲ್ವ? ನೀವು ಕೇಳದೆ ಇದನ್ನಿಷ್ಟು ಹೇಳ್ತಾ ಇದ್ದೇನೆ. ಅದನ್ನು ನೀವು ಸರಿ ಮಾಡಿರಿ, ಒಂದು 50 ದಿವಸ ಬಿಡ್ರಿ, ಆಮೇಲೆ ಮತ್ತೆ ಮಾತಾಡೋಕ್ಕೆ ಬರುತ್ತೆ. ಅದಕ್ಕೆ ನಿಮ್ಗೆ ಅಷ್ಟರೊಳಗೆ ಗೊತ್ತಾಗುತ್ತೆ ಸರಿ ತಪ್ಪು ಯಾವುದು ಅಂತ. ಆ ಜೀವನ ನಾವು ಬೇರೆ ಥರದಲ್ಲಿ ನೋಡೋಕೆ ಬರುತ್ತದೆ. 50 ದಿವಸ ಕಳಿಬೇಕು. ಮುಂದಿನ ಜೀವನ ಹೆಂಗಿರುತ್ತೆ ಅಂದರೆ ಅದು ಕಳೆದ ಮೇಲೆ ಗೊತ್ತಾಗೋದು. ಅರ್ಥ ಆಗುತ್ತೆ? ಅದನ್ನು ನೀವು ಮಾಡಬೇಕು. ಬೇರೆ ಏನು ಇದರಲ್ಲಿ ಇದು ಇಲ್ಲ. ಒಟ್ಟಲ್ಲಿ ನೀವು ಮಾಡಬೇಕಾದ ಕೆಲಸ ಅಷ್ಟೇ.